ಪಕ್ಷೇತರವಾಗಿ ಸ್ಪರ್ಧಿಸುವುದು ಬಹುತೇಕ ಖಚಿತ. ವಿನಯ್ ಸ್ವಾಭಿಮಾನದ ಹೋರಾಟ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಜೊತೆ GB ವಿನಯ್ ಕುಮಾರ್ ಇದ್ದಾರೆ. ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಇವತ್ತು ಮೊದಲನೇ ಬಾರಿಗೆ ಅವರು ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅಂತೇಳಿ ಘೋಷಣೆಯನ್ನು ಮಾಡಿದ ಕೆಲವೇ ಗಂಟೆಗಳಿಂದ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ಇವತ್ತು ಅನೌನ್ಸ್ ಮಾಡಿದಿರಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತೇಳಿ. ಯಾಕೆ ಸರ್ ಈ ಡಿಸಿಷನ್ನು ಅಂತೇಳಿ? ನಾನು ಇನ್ನೂ 2 ದಿನ ಆದಮೇಲೆ ಅನೌನ್ಸ್ ಮಾಡಬೇಕಂತಿದ್ದೆ. ನಿನ್ನೆ ಆದ ಒಂದು ಗೊಂದಲದಿಂದ ಇವತ್ತು ಅನಿವಾರ್ಯವಾಗಿ ಪಬ್ಲಿಕ್ಕಾಗಿ ಹೇಳಬೇಕಾಗಿ ಬಂತು. ಈ ಡಿಸಿಷನ್ ಯಾಕೆ ತಗೊಂಡಿದ್ದೀನಿ ಅಂತಂದರೆ, ಅದು ನನ್ನ ವೈಯಕ್ತಿಕ ಸ್ವಂತ ಪ್ರತಿಷ್ಠೆಗಾಗಿ ತಗೊಂಡ್ರಂಥ ನಿರ್ಧಾರ ಅಲ್ಲ. ಅದು ಕ್ಷೇತ್ರದ ಜನಗಳು ಬದಲಾವಣೆ ಬಯಸ್ತಾ ಇದ್ದಾರೆ. ಬದಲಾವಣೆ ಮುಂಚೆಯಿಂದನೂ ಬಯಸ್ತಾ ಇದ್ರು, ಸುಮಾರು ಒಂದು 10-20 ವರ್ಷದಿಂದನೂ. ಇಲ್ಲಿ ಯಾವುದೇ ಆಪ್ಷನ್ ಇರಲಿಲ್ಲ ಅವರಿಗೆ. ಪಕ್ಷ ಅಂತ ಬಂದಾಗ ಯಾರನ್ನಾದ್ರೂ ಆಯ್ಕೆ ಮಾಡ್ಕೋಬೇಕಂತಂದಾಗ ಇಲ್ಲಿ GM ಸಿದ್ದೇಶ್ವರ್ ಮತ್ತು SS ಮಲ್ಲಿಕಾರ್ಜುನ್ ಕುಟುಂಬದ ಆಚೆ ಯಾವುದೋ ಒಂದು ಆಪ್ಷನ್ ಇರಲಿಲ್ಲ ಅವರಿಗೆ. ಸೊ ಈಗ ನಾನು ಕಳೆದ 1 ವರ್ಷದಿಂದ ಬಂದು ಇಲ್ಲಿ ಎಜುಕೇಟೆಡ್ಡು, ಮತ್ತು ದಾವಣಗೆರೆ ಬಗ್ಗೆ ತಿಳ್ಕೊಂಡಿದ್ದಾರೆ, ಲೋಕಲ್ಲು ಪೊಲಿಟಿಕ್ಸ್ ಬಗ್ಗೆ ತಿಳ್ಕೊಂಡಿದ್ದಾರೆ, ಅವರಿಗೆ ಸೋಷಿಯಲ್ ಸರ್ವಿಸ್ ಮಾಡಬೇಕು ಅನ್ನೋ ಹಂಬಲ ಇದೆ. ಇದೆಲ್ಲ ನನ್ನನ್ನು ನೋಡಿ ಜನಗಳೇ ನೀವು ನಿಲ್ಲಿ ಅಂತಂದ್ಬಿಟ್ಟು ಒತ್ತಡ ಹಾಕೋದಕ್ಕೆ ಶುರು ಮಾಡಿದ್ರು. ಯಾವಾಗ ನಂಗೆ ಟಿಕೆಟ್ ನಿಮಗೆ ಸಿಗುತ್ತೆ ಅಂತ ಗ್ಯಾರಂಟಿ ಇತ್ತು ಜನಗಳಿಗೆ. ಸಿಗದೇ ಇದ್ದಾಗ ಒಂದು ದಿನ ಕಾರ್ಯಕರ್ತರ ಸಭೆ ಮಾಡಿದಾಗ ಅವತ್ತಿಂದ ಶುರು ಆಯಿತು. ಹಳ್ಳಿಗೆ ಹೋದೆ, ಅದು ಜಾಸ್ತಿ ಆಗ್ತಾ ಹೋಗಿದೆ. ಹೇಗಿತ್ತು ಸರ್ ನೀವು? ಅಂದರೆ ಈಗ ಟಿಕೆಟ್ ಕೈ ತಪ್ಪಿದ ಮೇಲೆ ವಿನಯ್ ನಡೆ ಜನಸಾಮಾನ್ಯ ಕಡೆ ಅಂತ ಹೋಗ್ತೀರಿ, ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗ್ತೀರಿ, ಹಳ್ಳಿಗಳಿಗೆ ಹೋಗ್ತೀರಿ, ಜನ ರೆಸ್ಪಾನ್ಸ್ ಯಾವ ರೀತಿ ಇದೆ ಅಲ್ಲಿ? ಸರ್, ನಾನು ಸುಮ್ಮನೆ ಪೊಲಿಟಿಕಲಿ ಸ್ಪೀಕಿಂಗ್ ಅಲ್ಲ, ಸುಮ್ಮನೆ ಪಾಲಿಟಿಕ್ಸಲ್ಲಿ ಹೇಳ್ತಾರಲ್ಲ ಅಷ್ಟು ಇಷ್ಟೊಂದು ಹಂಗೆ ಹೇಳೋಕ್ಕೋಗಲ್ಲ. ಸತ್ಯ ಹೇಳ್ತೀನಿ, 80 to 90%. ನಾನು ಪ್ರತಿಯೊಂದು ಹಳ್ಳಿಗೆ ಹೋದಾಗ ಮಿನಿಮಮ್ 100 ಜನ ಸೇರ್ತಾಯಿದ್ರು. ಇನ್ನು ಮೊನ್ನೆ ಒಂದು ನೀರು ತಡಿ ಅನ್ನೋ ಗ್ರಾಮಕ್ಕೆ ಹೋಗಿದ್ದೆ ರಾತ್ರಿ, ಸುಮಾರು ಒಂದು 400-500 ಜನ ಸೇರಿದ್ರಲ್ಲಿ. 80 to 90% ನೀವು ಪಕ್ಷೇತರ ನಿಲ್ಲೇಬೇಕು ಅಂತಂದು ಎಲ್ಲೋ ಅವರು ಸ್ವಾಭಿಮಾನಿಗಳಾಗ್ಬಿಡು. ಮುಂಚೆಯಿಂದನೂ ಸ್ವಾಭಿಮಾನಿಗಳು, ಈಗ ಸ್ವಾಭಿಮಾನ ಅವೇಕನ್ ಅಂತಂದು ಎಲ್ಲ ಜಾಗೃತ ಆಗಿದೆ ಎಲ್ಲರಲ್ಲೂ. ಸೊ ಇಲ್ಲೊಬ್ಬ ಸ್ವಾಭಿಮಾನಿ ಬಂದಿದ್ದಾನೆ, ಇಲ್ಲಿ ದಾವಣಗೆರೆಯಲ್ಲಿ ಒಂದು ಬದಲಾವಣೆ ತರಬೇಕಂತ ಹಠಕ್ಕೆ ಬಿದ್ದಿದ್ದಾನೆ ಅವನು. ಮತ್ತು ಇದೇನಿಲ್ಲಿ ಒಂದು ಅಹಿಂದ ಅನ್ನೋ ಒಂದು ಪಾಪ್ಯುಲೇಷನ್ ಇದೆ, ಅವರಿಗೆ ರೆಪ್ರೆಸೆಂಟೇಷನ್ ಇಲ್ಲ ಇಲ್ಲಿ ಸಾಮಾಜಿಕ ನ್ಯಾಯದ ಅಡಿನಲ್ಲಿ. ಈಗ ಇಂಟ್ರಪ್ಟ್ ಮಾಡ್ತೀನಿ. ಈಗ ಅಹಿಂದ ಒಂದು ಸಾಮಾಜಿಕ ನ್ಯಾಯ ಇಲ್ಲ ಅಂತ ಹೇಳ್ತೀವಿ, ಆದರೆ ಅದೇ ಅಹಿಂದ ಸಮುದಾಯಕ್ಕೆ ಸೇರಿದ CM ಸಿದ್ದರಾಮಯ್ಯ ಇರ್ಬೋದು ಅಥವಾ ಕನಕ ಗುರುಪೀಠ ಸ್ವಾಮೀಜಿಯವರು, ಅವರು ತಮ್ಮ ಬೆಂಬಲವಾಗಿದ್ದರು. ಕೊನೆ ಕ್ಷಣದಲ್ಲಿ ಅವರು ಕೂಡ ತಮ್ಮನ್ನ ಹಟ್ಟಿಗೆ ಬಂಡಾಯ ಸ್ಪರ್ಧೆಯಿಂದ ವಾಪಸ್ ಬಾರಪ್ಪ ಬೇಡ ಅಂತೇಳಿ ಒಂದು ಕನ್ವಿನ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಯಾಕೆ ಈ ಒಂದು ಕನ್ವಿನ್ಸ್ ಮಾಡೋಕ್ಕೆ ಯಾಕೆ ಟ್ರೈ ಮಾಡಿದ್ರು ಅಂತ ಅವರಿಗೆ ನಾನು ಮಾತಾಡಿದಾಗ ಗೊತ್ತಾಯಿತು, ಅವರಿಗೆ ನನ್ನ ಮೇಲೆ ಕಾಳಜಿ ಜಾಸ್ತಿ. ವಿನಯ್ ಕುಮಾರ್ ಅವ್ರೇನಂದರೆ ಒಂದು ಸಮಾಜದ ಆಸ್ತಿ, ನಾಳೆ ಪಕ್ಷದ ಆಸ್ತಿ ಆಗ್ತಾರೆ, ಬೆಳೆಯೋ ಹುಡುಗ. ಹಾಗಾಗಿ ಅವ್ರಿಗೆಲ್ಲ ಒಂದು ರೀತಿ ಭಯ ಇದೆ, ಎಲೆಕ್ಷನ್ನಿಗೆ ನಿಂತುಬಿಟ್ಟು ಭವಿಷ್ಯಲ್ಲಿ ಹಾಳು ಮಾಡ್ಕೊತಾನೆ ಅಂತಂದು. ಅದು ಐ ಥಿಂಕ್ ಆ ಕಾಳಜಿಯಿಂದ ಹಂಗೆ ಹೇಳಿರೋಂಥದ್ದು. ನಾನು ಅವರಿಗೆ ಮನವರಿಕೆ ಮಾಡಿದ್ದೀನಿ, ಇಲ್ಲ ಇದನ್ನು ತುಂಬ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತ, ತುಂಬ ಅಧ್ಯಯನ ಮಾಡಿ, ಸ್ಟಡಿ ಮಾಡಿ, ರಿಸರ್ಚ್ ಮಾಡಿ. ಯಾವ ರೀತಿ ರಿಸರ್ಚ್ ಮಾಡಿದ್ದಾರೆ ಸರ್? ಅಂದರೆ ನಾನು ಗೆಲ್ತೀನಿ, ರಿಸರ್ಚ್ ಏನು ಮಾಡ್ಕೊಂಡಿದ್ದೀರಿ ತಾವು? ಸರ್ವೆ ಮಾಡಿದ್ದೀನಿ. ಈ ಕ್ಷಣ ಎಲೆಕ್ಷನ್ ನಿಂತರೂ ನನಗೆ 3,41,000 ಓಟ್ ಬೀಳುತ್ತೆ. ಯಾವ ಲೆಕ್ಕದಲ್ಲಿ ಹೇಳ್ತಿದ್ರು ಅಷ್ಟು ಓಟ್ ಬರ್ತಾರೆ? ಇಲ್ಲ, ಈಗ ಯೂಶಲಿ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಸರ್ವೆ ಅಂತ ಮಾಡಿದಾಗ ಯೂಶಲಿ ಒಂದು 20,000 to 40,000 ವೋಟರ್ಸ್ನ ತಗೊಂಡು ಸ್ಯಾಂಪಲ್ಸ್ ತಗೊಂಡು ರ್ಯಾಂಡಮ್ ಸರ್ವೆ ಮಾಡಿದ್ದೀರಿ. ನಾನು ನಿಯರ್ಲಿ 60,000 ಜನಗಳನ್ನ, ಅದಕ್ಕೆ ಅಂತ ಒಂದು ಆ್ಯಪ್ ಇದೆ, ಒಂದು ದೊಡ್ಡ ಟೀಮ್ ಇದೆ, ಅವರೆಲ್ಲ ಅದನ್ನ ಸರ್ವೆ ಮಾಡಿ ಅದರಲ್ಲಿ ಹೇಳಿರೋ ಪ್ರಕಾರ ಏನಪ್ಪ ಅಂತಂದರೆ ಈ ಕ್ಷಣ ನಮಗೆ 32% ವೋಟ್ ನನಗೆ ಬರ್ತದೆ ಅಂತ. 12 ಲಕ್ಷ ಆದರೆ ಅದರ 32% ಅಂದರೆ ನಿಯರ್ಲಿ ನಮಗೆ ಒಂದು 4 lakh ಬರ್ತದೆ. ನಾನು 11 ಲಕ್ಷ ತಗೊಂಡು ಕ್ಯಾಲ್ಕುಲೇಟ್ ಹಾಕೊಂಡಿರೋಂಥದ್ದು. ಸೊ ಇದು ಸುಮಾರು ಪ್ರತಿ ಕ್ಷೇತ್ರದಲ್ಲೂ ಮಿನಿಮಮ್ 120 ಹಳ್ಳಿಗೆ ಹೋಗಿ ಮಾಡಿರೋದು. ಮಿನಿಮಮ್ 120 ಹಳ್ಳಿ ಪ್ರತಿ ಕ್ಷೇತ್ರದಲ್ಲಿ ಹೋಗಿ, ದೊಡ್ಡ ಊರಲ್ಲಿ ಜಾಸ್ತಿ ಸ್ಯಾಂಪಲ್ ತೊಗೊಂಡಿದ್ದೀವಿ. ಫಾರ್ ಎಕ್ಸಾಂಪಲ್ ಅಂಜಿಗೆರೆ ಅದಿರ್ಬೋದು, ಲೋಕಿಕೆರೆ ಇರ್ಬೋದು, ಈ ರೀತಿ. ಸೊ ಇದನ್ನೆಲ್ಲ ತಗೊಂಡು ಅದನ್ನೆಲ್ಲ ನೋಡಿ, ಪ್ಲಸ್ ಜನಗಳದ್ದು ಡಿಮ್ಯಾಂಡ್ 2 ತಾಳೆ ಆಯಿತು, ಹಿಂಗಿದೆ ಅಂತಂದ್ಬಿಟ್ಟು ಗೆಲ್ಲೋ ಚಾನ್ಸ್ ಇದೆ. ಈಗ ತಾವು ಅಹಿಂದ ವರ್ಗವನ್ನು ಹಿಂದಿಟ್ಕೊಂಡು ಹೋಗ್ತಾ ಇದ್ದೀರಿ, ಆದರೆ ಸಿದ್ದರಾಮಯ್ಯನವರು ಎಲ್ಲ ಒಂದು ಕಡೆ ಹೋದ ಹತ್ರ ಎಲ್ಲ ಹೇಳ್ತಾರೆ, ನಾನು 5 ಕಂಟಿನ್ಯೂಸ್ ಸಿದ್ದರಾಮಯ್ಯ CM ಕಂಟಿನ್ಯೂ ಆಗ್ಬೇಕಂದ್ರೆ ಇಡೀ ಸಮುದಾಯ, ಅಹಿಂದ ಸಮುದಾಯ ನನಗೆ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲ ಕೊಡಿ ಅಂತೇಳಿ. ಇನ್ಫ್ಯಾಕ್ಟ್ ಅವರು ದಾವಣಗೆರೆ ಬಂದಲ್ಲೂ ಕೂಡ ಅದನ್ನೇ ಕೇಳ್ತಾರೆ ಅನಿಸುತ್ತೆ, ತಮ್ಮ ಪರವಾಗಿ ಕ್ಯಾಂಪೇನ್ ಮಾಡ್ಲಿಕ್ಕೆ ಬರಲ್ಲ. ಆವಾಗ ಇಡೀ ಸಮುದಾಯ ಅವರಿಂದ ಹೋದರೆ ತಮಗೆ ಯಾವ ರೀತಿ ಬೆಂಬಲ ಸಿಗುತ್ತೆ ಅಂತೇಳಿ. ಇಲ್ಲಿ ದಾವಣಗೆರೆಯಲ್ಲಿ ಏನಾಗಿದೆ ಇವಾಗ ಒಂದು ರಾಜಕೀಯ ಪರಿಸ್ಥಿತಿ ಅಂತಂದರೆ, ರಾಜ್ಯ ರಾಜಕಾರಣದಲ್ಲಿ ಏನೊಂದು ಗಾಳಿ ಇದೆ, ರಾಷ್ಟ್ರ ರಾಜಕಾರಣದಲ್ಲಿ ಏನೊಂದು ಗಾಳಿ ಇದೆ, ಅವೆರಡು ಗಾಳಿ ದಾವಣಗೆರೆಯಲ್ಲಿ ಬೀಸ್ತಾ ಇಲ್ಲ. ನಾನು ಇಲ್ಲಿ ಎಂಟ್ರಿ ಕೊಟ್ಟಾಗಿಂದ ಒಂದು ಹೊಸ ನ್ಯಾರೇಟಿವ್ ಏನು ಕ್ರಿಯೇಟ್ ಆಗಿದೆ, ಹೊಸಬ್ರಿಗೆ ಅವಕಾಶ ಬೇಕು, ವಿನಯ್ ಕುಮಾರ್ ಅಂತ ಯುವಕರಿಗೆ ಅವಕಾಶ ಬೇಕು, ಹಿಂದುಳಿದವರಿಗೆ ಅವಕಾಶ ಬೇಕು ಅನ್ನೋ ನ್ಯಾರೇಟಿವ್ ಕ್ರಿಯೇಟ್ ಆಗಿದೆ ಇಲ್ಲಿ.
ಸಾಹೇಬರು ಬರ್ತಾರೆ, ಅಲ್ಲಿ ಸ್ಪೀಚ್ ಕೊಡ್ತಾರೆ, ಅದರಿಂದ ಇನ್ಫ್ಲೂಯೆನ್ಸ್ ಆಗ್ಬೋದು. ಬಟ್ ನಾನು ಇಲ್ಲಿ ಇದ್ದು ನನ್ನ ಪ್ರೆಸೆನ್ಸ್ ತೋರಿಸಿ ನಾನು ಕೂಡ ಪ್ರಚಾರ ಮಾಡೋದ್ರಿಂದ ಅದು ಎಲ್ಲೋ ಒಂದು ಕಡೆಗೆ ಜನಗಳು ಸಾಹೇಬ್ರ ಮೇಲೆ ಇರೋ ಅಭಿಮಾನಕ್ಕೆ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ, ಭಾಷಣ ಕೇಳಿಸ್ಕೊಂತಾರೆ, ಸ್ವಲ್ಪ ಜನ ಓಟ್ ಹಾಕ್ತಾರೆ, ಇಲ್ಲ ಅಂತಂದಲ್ಲ. ಬಟ್ ಇಲ್ಲಿ ಲೋಕಲ್ ಎಲೆಕ್ಷನ್ ನನಗನ್ಸೋದು ಇದು ದಾವಣಗೆರೆದು ನಡೀತಾ ಇರೋದು ರಾಷ್ಟ್ರ ಎಲೆಕ್ಷನ್ ಅಲ್ಲ, ಇದು ಲೋಕಲ್ ಎಲೆಕ್ಷನ್. ಇದು ಅದೇ ಇದು ದಾವಣಗೆರೆಗೆ ಒಬ್ಬರು ಲೀಡರ್ನ ಆಯ್ಕೆ ಮಾಡ್ತಿದ್ದಾರೆ ಜನ. ಅಲ್ಲ, ಯಾಕಂದರೆ ಈ ಸಿದ್ದರಾಮಯ್ಯ ಅಂದರೆ ಕುರುಬ ಸಮುದಾಯದ ಒಂಥರ ಪ್ರಶ್ನಾತೀತ ನಾಯಕ ಅನ್ನೋದು ಗುರ್ಸ್ಕೊಂಡಿರೋದು. ಯಾಕಂದರೆ ಅಲ್ಲ, ಅವರು ಎಂಟೈರ್ ಅಲ್ಲಲ್ಲ, ಎಸ್ಪೆಷಲಿ ಅಹಿಂದ ವರ್ಗಕ್ಕೆ ಅಂತ ಬಂದಾಗ ಅಹಿಂದ ವರ್ಗದ ಒಂದು ಧೀಮಂತ ನಾಯಕ ಅಂತ ಗುರ್ಸ್ಕೊಂಡಿದ್ದಾರೆ. ಅವ್ರು ಬಂದು ಪ್ರತಿಯೊಂದು ಕಡೆನೂ ಕ್ಯಾಂಪೇನ್ ಮಾಡುವಾಗ ಕಾಂಗ್ರೆಸ್ ಅಭ್ಯರ್ಥಿ ನೀವು ಮತ ಹಾಕಿ, ನನ್ನ ಭವಿಷ್ಯ ಇದು, ನೀವು ಒಂದು ವೇಳೆ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸಿದ್ರೆ ನಾನು CM ಕಂಟಿನ್ಯೂ ಆಗಲ್ಲ ಅಂತೇಳಿ ಒಂದು ಎಮೋಷ್ನಲ್ ಟಚಪ್ ಕೊಡ್ತಾಯಿದ್ದಾರೆ ಎಲ್ಲ ಹೋದ್ರು. ಆ ಎಮೋಷನಲ್ ಟಚಪ್ ತಮಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿ ಅದನ್ನು ನೋಡ್ಬೇಕು, ನೋಡಬೇಕು. ಆ ರೀತಿ ಏನಾರು ಹೇಳಿದರೆ ಜನಗಳು, ಈಗ ಜನಗಳಲ್ಲಿ ಒಂದು ರಾಜಕೀಯ ಪ್ರಜ್ಞೆ ಇದೆ, ಪೊಲಿಟಿಕಲ್ ಅವೇರ್ನೆಸ್ ಇದೆ ಇವಾಗ. ಸೊ ಅವರು ಸುಲಭವಾಗಿ ಡಿಸಿಷನ್ ತಗೊಳ್ಳಲ್ಲ, ಅವರು ಕ್ಯಾಲ್ಕುಲೇಟ್ ಮಾಡಿ ದಾವಣಗೆರೆಗೆ ಏನು ಒಳ್ಳೆಯದು, ರಾಜ್ಯಕ್ಕೆ ಏನು ಒಳ್ಳೆಯದು, ರಾಷ್ಟ್ರಕ್ಕೆ ಏನು ಒಳ್ಳೆಯದು. ಸೊ ಈಗ ನಾನು ಆಗಲೇ ಹೇಳ್ದಂಗೆ ಜನಗಳು ದಾವಣಗೆರೆಗೆ ಏನು ಒಳ್ಳೇದಾಗಬೇಕಂತ ಬಯಸ್ತಿದ್ದಾರೆ. ಅವೆರಡು ಕುಟುಂಬಗಳಿಂದ ಒಂದು ಮುಕ್ತಿ ಅಂತಂದರೆ ಒಂದು ಹೊಸ ಲೀಡರ್ಶಿಪ್ ಬೆಳೀಲಿ ಅಂತಂದು ಸದ್ಯಕ್ಕೆ ಫೋಕಸ್ ಅದ್ರ ಮೇಲಿದೆ. ಈಗ ತಾವು ಹೇಳಿದ್ರು ಒಂದು ಕನಿಷ್ಠ 32% ಓಟ್ ಬರ್ತವೆ ಅಂತ. 32% ಓಟ್ ಬಂದರೆ ವಿನ್ ಆಗೋದು ಕಷ್ಟ, ಅಷ್ಟೇ ವಿನ್ ಆಗ್ತೀವಿ ಅಂತಲ್ಲ. ಆದರೆ ತಮ್ಮ ಒಂದು ಫ್ರೇಮ್ ವರ್ಕ್ ಏನಿದೆಯಲ್ಲ, ಯಾವ ರೀತಿ ಫ್ರೇಮ್ ವರ್ಕ್ ಇದೆ, ಅಥವಾ ಕ್ಯಾಸ್ಟ್ ವೈಸ್ ಇಲ್ಲಿ ಬ್ರೇಕಪ್ ತಗೊಳ್ತಾ ಹೋದರೆ ಲಿಂಗಾಯತರು ಅತಿ ಹೆಚ್ಚು ಇರುವಂಥ ಲಿಂಗಾಯತ ಸಮುದಾಯದಲ್ಲಿ ಆ ಲಿಂಗಾಯತ ಸಮುದಾಯ ತಮ್ಮ ಬೆನ್ನಿನ ನಿಂತ್ಕೊಳ್ಳೋ ಕ್ಯಾಸ್ಟ್ ಬ್ರೇಕಪ್ಪಲ್ಲಿ ಆಶ್ಚರ್ಯಕರ ಏನಂದರೆ 9% ನನಗೆ ಲಿಂಗಾಯತ ಸಪೋರ್ಟ್ ಇದೆ, 91% ಎಲ್ಲ ಅದರ್ ಜನರಲ್ ಕ್ಯಾಸ್ಟ್ ಇರ್ಬೋದು, ಪ್ಲಸ್ ಅಹಿಂದ ಅಂತ ಏನು ಹೇಳ್ತೀವಲ್ಲ ಅದರಲ್ಲಿದೆ. ಸೊ ನಿಯರ್ಲಿ ಅದು ಗ್ರಾಫ್ ಬೇಕಿದ್ರೆ ನಾನು ನಿಮಗೆ ಕೊಡ್ತೀನಿ, ನೀವು ಪ್ಲೇ ಮಾಡ್ಬೋದು. ಸೊ ಈಗ 9% ಏನಿದೆಯಲ್ಲ ಅದಿನ್ನೂ ಜಾಸ್ತಿ ಆಗುತ್ತೆ. ನನ್ನ ಬಗ್ಗೆ ಯಾಕೆ ಸಿಟಿನಲ್ಲಿ ಇನ್ನೂ ಅವೇರ್ನೆಸ್ ಕಡಿಮೆ ಇದೆ ಎಜುಕೇಟೆಡ್ ಅವರಿಗೆ. ಸಿಟಿನಲ್ಲಿರೋ ಎಜುಕೇಟೆಡಿಗೆ ಅವ್ರಿಗೂ ಸಾಕಾಗೋಗಿದೆ ಇಬ್ಬರಿಗೆ ಓಟ್ ಹಾಕಿ. ಸೊ ಹಾಗಾಗಿ ಅಲ್ಲಿರೋ ಹೊಸಬ್ರು ಎಜುಕೇಟೆಡ್ ಪಾರ್ಲಿಮೆಂಟಿಗೆ ಹೋಗಿ ದಾವಣಗೆರೆಗೆ ಏನಾದರೂ ಹೊಸ ಒಂದು ಸಂಸ್ಥೆಗಳು ಅಥವಾ ಉದ್ಯಮಿಗಳನ್ನ ಹುಟ್ಟಾಕುವಂಥ ಯುವಕರು ಬೇಕಂದ್ರೆ ಇರ್ತದೆ. ಪ್ಲಸ್ ಇದು ನಮ್ದು ಇನ್ನು ಉಳಿದಿದ್ದೇನಿದೆಯಲ್ಲ ಅದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸರ್, ಇದು ಲೋಕಸಭಾ ಚುನಾವಣೆ ಅಂತ ಬಂದಾಗ ತಮಗೂ ಕೂಡ ಗೊತ್ತಿದೆ, ಒಂದು ಲಾಂಛನದ ಅಡಿ ನಡೆಯುವಂಥ ಒಂದು ಬ್ಯಾನರ್ ಅಡಿ ನಡೆಯುವಂಥ ಚುನಾವಣೆ. ತಮಗೆ ಯಾವುದು ಬ್ಯಾನರ್ ಇಲ್ಲ, ಸ್ವಾಭಿಮಾನಿ ಅನ್ನೋದು ಒಂದೇ ಬ್ಯಾನರ್ ತಮಗಿರುವಂಥದ್ದು. ಆ ಬ್ಯಾನರ್ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಸರ್? ಇದು ಅದೇ ದಾವಣಗೆರೆಯಲ್ಲಿ ವರ್ಕೌಟ್ ಆಗುತ್ತೆ. ನಾನು ಈಗ ಬಂದು ಎಂಟ್ರಿ ಕೊಟ್ಟಿದ್ರೆ ವರ್ಕ್ ಆಗ್ತಿರ್ಲಿಲ್ಲ, ಅದು ಡೆಪಾಸಿಟ್ ಕಳ್ಕೊಬೇಕಿತ್ತು. ಬಟ್ ನಾನು 1 ವರ್ಷದಿಂದ ನಿಯರ್ಲಿ 1 ಇಯರ್ 10-11 ಮಂತಿಂದ ಕೆಲಸ ಮಾಡ್ತಿರೋದ್ರಿಂದ ನಾನು ಇಂಟೆಲಿಜೆಂಟಾಗಿ ಅಂತಲೇ ಹೇಳ್ಬೋದು, ಅಥವಾ ಒಂದು ಔಟ್ ಆಫ್ ಕನ್ಸರ್ನ್ ಅಂತ ಹೇಳ್ಬೋದು. ನಾನು ಶುರು ಮಾಡಿದ್ದು ಗಡಿ ಭಾಗದ ಹಳ್ಳಿಗಳಿಂದ ಇನ್ನು ಒಂದು ಚಕ್ರವ್ಯೂಹ ಅಂತ ಹೇಳ್ಬೋದು. ನಾನು ಅಲ್ಲಿ ಎಕ್ಸ್ಟರ್ನಲ್ ಏನಿದೆಯಲ್ಲ ಅಲ್ಲಿಂದ ಗಡಿ ರೇಖೆಯಿಂದ ಶುರು ಮಾಡ್ಕೊಂಡು ಎಲ್ಲ ಕ್ಷೇತ್ರ ಪಾದಯಾತ್ರೆ ಅಷ್ಟೇ ಅಲ್ಲ, ಮುಂಚೆಯಿಂದನೂ ನಾವು ಮಾಡ್ತಾ ಇರೋದು ಹಂಗೆಲ್ಲ. ಅಲ್ಲೇನಾಗಿದೆ, ಈ ವರ್ಡ್ ಆಫ್ ಮೌತ್ ಅನ್ನೋದು, ವಿನಯ್ ಕುಮಾರ್ ಅನ್ನೋದು ಕಟ್ಟ ಕಡೆ ಹಳ್ಳಿಯಿಂದ, ಅಲ್ಲಿರೋ ಕಟ್ಟ ಕಡೆ ವ್ಯಕ್ತಿಯಿಂದನೂ ಆ ಕಡೆಯಿಂದ ಈ ಕಡೆ ಬರ್ತಾ ಇದೆ. ಓಕೆ, ಸೊ ನನಗೆ ಅದ್ರ ಮೇಲೆ ಕಾನ್ಫಿಡೆನ್ಸ್ ಇದೆ. ಕ್ಷೇತ್ರದಲ್ಲಿ ವಿನಯ್ ಕುಮಾರ್ ಅನ್ನೋದೇ ಒಂದು ಬ್ರ್ಯಾಂಡ್ ಕ್ರಿಯೇಟ್. ಈಗ ನಿಮಗೆ ಲೋಕಸಭಾ ಕ್ಷೇತ್ರದಲ್ಲಿ ಇಂಡಿಪೆಂಡೆಂಟ್ ಆಗಿ ನಿಂತು ಗೆದ್ದಿರೋ ನಿದರ್ಶನಗಳು ಇದಾವೆ ಸರ್ ನಿಮಗೆ? ಅದೇ ಮಂಡ್ಯದಲ್ಲಿ ಒಂದಿದೆ, ಅದು ಬಿಟ್ಟರೆ ಇಡೀ ದೇಶದಲ್ಲಿ 3 ಜನ ಗೆದ್ದಿದ್ದು. ಯಾಕಂದರೆ ಲೋಕಸಭಾ ಚುನಾವಣೆಯಲ್ಲಿ ಇಂಡಿಪೆಂಡೆಂಟ್ ಆಗಿ ನಿಲ್ಲುವಂಥ ತುಂಬ ಕಷ್ಟ. ಈಗ ಉದಾಹರಣೆ ದಾವಣಗೆರೆ ಜಿಲ್ಲಾ ಲೋಕಸಭಾ ಕ್ಷೇತ್ರ ತೊಗೊಂಡ್ರೆ 2014ರಲ್ಲಿ ಮಹಿಮಾ ಪಟೇಲ್ ನಿಲ್ತಾರೆ, CM ಪುತ್ರ ಅವರು, ಲಿಂಗಾಯತ ಸಮುದಾಯದವರು, ದೊಡ್ಡ ಸಮುದಾಯ, ದೊಡ್ಡ ಮನೆತನ ಕೂಡ ಅವ್ರದ್ದು. ಅವ್ರು ಕೇವಲ 46,000 ಓಟ್ ತಗೊಂಡು ಡೆಪಾಸಿಟನ್ನು ಕೂಡ ಕಳ್ಕೊಂತಾರೆ. ಅಂತಹ ಚುನಾವಣೆಯಲ್ಲಿ ತಾವು ಅಂತಹ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ತಮಗೆ ಆ ವಿಶ್ವಾಸ ಬರ್ತಿದೆ ಅಂತೇಳಿ ಗೆಲ್ತೀನಿ ಅಂತಂದೇಳಿ? ಲಾಸ್ಟ್ ಟೈಮು ಮಂಜಪ್ಪ ಅವ್ರು ನಿಂತಾಗ ಅವ್ರಿಗೆ ಬಿದ್ದಿದ್ದು ಅಹಿಂದ ವೋಟ್ಸ್, ಅದರಲ್ಲಿ ಎಸ್ಪೆಷಲಿ ಮುಸ್ಲಿಮು ಮತ್ತು ಕುರುಬ ವೋಟ್ಸೇ ಮೆಜಾರಿಟಿ ಬಿದ್ದಿದ್ದು. 4,84,000 ವೋಟ್ಸ್ ಅವರಿಗೆ ಬಿದ್ದಿದ್ದು. ನನಗೆ ಅದರಲ್ಲಿ ಏನಿಲ್ಲ ಅಂತಂದ್ರು 60-70% ವೋಟ್ಸ್ ನನಗೆ ಬರೋ ನಂಬಿಕೆ ಇದೆ. ಅಲ್ಲ, ಅವಾಗ ಮಂಜಪ್ಪವ್ರಿಗೆ ಪಕ್ಷ ಇತ್ತು ಹಿಂದ್ಗಡೆ, ಕಾಂಗ್ರೆಸ್ ಅನ್ನೋಂಥ ಒಂದು ಪಕ್ಷ ಇತ್ತು, ಅಸ್ಥಾನ ಅನ್ನೋದು ಗುರುತಿತ್ತು. ತಮಗೆ ಏನಿದೆ ಅಂತ ಅಹಿಂದ ವರ್ಗಗಳು ಬರಲಿಕ್ಕೆ ಓಟ್ ಬರಲಿಕ್ಕೆ ಈಗ ಅದೇ ಅವೇರ್ನೆಸ್ ನಾನು ಕ್ರಿಯೇಟ್ ಮಾಡಿಬಿಟ್ಟಿದ್ದೀನಿ. ಇವಾಗ ಹಳ್ಳಿಗೆ ಹೋಗ್ಬಿಟ್ಟು ನೋಡಿ, ಈ ಥರ ಒಂದು ದಾವಣಗೆರೆನಲ್ಲಿ ನಾನು ಇದನ್ನು ಲೋಕಲ್ ಎಲೆಕ್ಷನ್ ಮಾಡಿಬಿಟ್ಟಿದ್ದೀನಿ. ಒಬ್ರು ಹೇಳಿದ್ರು, ನಾನು ಪಾದಯಾತ್ರೆ ಮಾಡ್ಬೇಕಾದ್ರೆ ಹಳ್ಳಿ ಒಂದೊಂದು ಕಾಲೋನಿಗೆ ನಾನು ಪ್ರಚಾರ ಮಾಡ್ಬೇಕಾದ್ರೆ, ಏನು ಸರ್ ಇದು MP ಎಲೆಕ್ಷನ್ನು ಗ್ರಾಮ ಪಂಚಾಯತಿ ಎಲೆಕ್ಷನ್ ಥರ ಮಾಡ್ತಿದ್ದೀರಲ್ಲ ಅಂತ. ಪಂಚಾಯತಿ ಎಲೆಕ್ಷನ್ ಮಾಡ್ತಾರ, ನೀವು ಲೋಕಸಭೆ ಎಲೆಕ್ಷನ್ ಮಾಡ್ತಿದ್ದೀರಿ ಅಂತಂದು. ಸೊ ಈ ಲೋಕಸಭೆ ಬಗ್ಗೆ ಯಾರಿಗೂ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ ಈ ಕ್ಷೇತ್ರದಲ್ಲಿ, ಯಾರೂ ತಲೆನೇ ಕೆಡ್ಸ್ಕೊಂತಿರ್ಲಿಲ್ಲ. ಲೋಕಸಭೆ ಎಲೆಕ್ಷನ್ ಅಂತಂದ್ರೆ ಡೈರೆಕ್ಟಾಗಿ ಕ್ಯಾಂಡಿಡೇಟ್ ಅನೌನ್ಸ್ ಆದಮೇಲೆ ಹೋಗಿ ಓಟ್ ಹಾಕೋದು ಹಂಗಿತ್ತು. ಇಲ್ಲಿ ಈ ಕ್ಷೇತ್ರದಲ್ಲಿ
ನಿಮಗೂ ಗೊತ್ತಿರೋ ಹಾಗೆ ಕಳೆದ ಒಂದು 8-10 ತಿಂಗಳಿಂದನೂ ಇಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತಾನೇ ಇದೆ. ಅದು ಖಂಡಿತ ವಿನಯ್ ಕುಮಾರ್ ಹೆಸರು ಒಂದಷ್ಟು ಮುನ್ನೆಲೆ ಬಂದಿದೆ, 8-10 ತಿಂಗಳಿಂದ ವಿನಯ್ ಕುಮಾರ್ ಹೆಸರು ಮುನ್ನೆಲೆ ಬಂದಿದೆ. ಆದರೆ ಈಗ ತಮ್ಮ ಜೊತೆಗೆ ಏನೋ ಒಂದು ಲೀಡರ್ಶಿಪ್ ಅಂತ ಏನು ತಮ್ಮ ಜೊತೆಗೆ ಇದ್ದಾರೆ, ಗ್ರಾಮ ಮಟ್ಟದಲ್ಲಿರ್ಬೋದು ಅಥವಾ ತಾಲೂಕು ಮಟ್ಟದಲ್ಲಿ, ಅವರೆಲ್ಲ ಒಂದು ಕೀ ವೋಟರ್ಸ್ ತುಂಬ ಕಡಿಮೆ ಇದ್ದಾರೆ ತಮ್ಮ ಜೊತೆಗೆ ಅಂತೇಳಿ. ಏನಾಗುತ್ತೆ, ಮೇನ್ MP ಎಲೆಕ್ಷನಲ್ಲಿ ವರ್ಕ್ ಆಗೋದಲ್ಲಿ ಅಂದರೆ ಕೀ ವೋಟರ್ಸು. ಯಾರು ಕೀ ವೋಟರ್ಸ್ ಇರ್ತಾರೆ ಅವರನ್ನೇ ಓಟ್ಗಳು ಹಾಕ್ಸೋಂಥದ್ದು. ಇಲ್ಲಿ 16 ಲಕ್ಷ ಮನೆಗೆ ಹೋಗ್ಲಿಕ್ಕಾಗಲ್ಲ, 16 ಲಕ್ಷ ಮತದಾರನೂ ರೀಚ್ ಆಗ್ಲಿಕ್ಕೆ ಆಗಲ್ಲ ಒಬ್ಬ ಕ್ಯಾಂಡಿಡೇಟು. ಕೀ ವೋಟರ್ಸ್ ಯಾರಿರ್ತಾರೆ, ಆ ಕೀ ವೋಟರ್ಸು ಒಬ್ಬೊಬ್ಬರು ಒಂದು 5,000, 10,000, 15,000 ಓಟ್ ಹಾಕ್ಸೋಂಥ ಕೆಪಾಸಿಟಿ ಇರುವಂಥದ್ದು. ತಮ್ಮ ಜೊತೆ ಎಷ್ಟು ಜನ ಇದ್ದಾರೆ ಸರ್ ಕೀ ವೋಟರ್ಸ್? ಸೊ ಅಗೇನ್ ಇಲ್ಲಿ ಏನಂತಂದರೆ ಆ ಕೀ ವೋಟರ್ಸ್ ಅಂತ ಏನಂದರೆ, ಒಬ್ಬರು 5,000 ಓಟ್ ಹಾಕೋರು ಅವ್ರು ಆ್ಯಕ್ಚುಲಿ 5,000 ಓಟ್ ಹಾಕ್ಸಲ್ಲ. ಅವ್ರ ಕೆಳಗೆ ಇನ್ನೊಂದು 5-6 ಜನ ಇರ್ತಾರೆ, 10 ಜನ ಇರ್ತಾರೆ. ಅಲ್ಟಿಮೇಟ್ಲಿ ಒಬ್ಬ ಹಳ್ಳಿನಲ್ಲಿ ಫಾರ್ ಎಕ್ಸಾಂಪಲ್ ಬೋವಿ ಸಮಾಜ ಇದೆ ಅಂತ ಅಂದ್ಕೊಂಡು, ಅಲ್ಲಿ ಬೋವಿ ಸಮಾಜದ್ದು 200-300 ಓಟ್ ಇದ್ದರೆ ಅಲ್ಲಿ ಅವರಿಗೆ ಒಬ್ಬರು ಲೀಡ್ರ್ ಇರ್ತಾರೆ ಆ ಊರಲ್ಲಿ. ಸೊ ಅವರು ಏನು ಮಾಡ್ತಾರೆ, ಈ ಓಟ್ಗಳನ್ನ ಹಾಕಿಸ್ತಾರೆ. ಅಂಥವ್ರು ಬೇರೆ ಬೇರೆ ಸಮಾಜದವ್ರು ಇರ್ತಾರೆ. ನಾನೇನು ಮಾಡಿದ್ದೀನಿ, ಡೈರೆಕ್ಟ್ಲಿ ಅವ್ರನ್ನ ಟಚ್ ಮಾಡಿದ್ದೀನಿ. ರೂಟ್ ಲೆವೆಲ್ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ದಲ್ಲಾಳಿಗಳು ಯಾರಿಲ್ಲ, ಮಿಡ್ಲ್ ಮ್ಯಾನ್ ಯಾರಿಲ್ಲ ಇಲ್ಲಿ. ನನ್ನ ಇದರಲ್ಲಿ ಮಿಡ್ಲ್ ಮ್ಯಾನ್ ಯಾರಿಲ್ಲ ಇಲ್ಲಿ. ನಾನು ಡೈರೆಕ್ಟಾಗಿ ಸುಮಾರು ಒಂದು ಒಂದು ನಿಯರ್ಲಿ 800 ವಿಲೇಜಸ್ನ ಟಚ್ ಮಾಡಿದ್ದೀನಿ. ಸೊ ಪ್ರತಿ ವಿಲೇಜಲ್ಲೂ ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡೋರೆ ಡೈರೆಕ್ಟಾಗಿ. ನನ್ನ ಮೊಬೈಲಲ್ಲಿ 11,000 ಕಾಂಟ್ಯಾಕ್ಟ್ಸ್ ಇದ್ದಾವೆ. ಈಗ ಜಾಸ್ತಿ ಆಗಿದೆ, ಒಂದು 11,500 ಕಾಂಟ್ಯಾಕ್ಟ್ ಆಗಿರ್ಬೋದು. ಪ್ರತಿಯೊಂದು ಹಳ್ಳಿಯಿಂದನೂ 2-3 ಜನ ಅವನ್ನೆಲ್ಲ. ಈಗ ಏನಾಗಿದೆ ಸರ್, ನಾವು ನೋಡಿದಂತೆ ಗ್ರಾಮಗಳ ಮಟ್ಟದಲ್ಲಿ, ಹಳ್ಳಿಗಳ ಮಟ್ಟದಲ್ಲಿ ಯಾರೊಬ್ಬ ಕೀ ವೋಟರ್ಸ್ ಇರ್ತಾನೆ ಅಥವಾ ಯಾರೊಬ್ಬ ಮುಖಂಡ ಇರ್ತಾನೆ, ಅವ್ನು ಹೇಳ್ದಂಗೆ ಗ್ರಾಮಸ್ಥರು ಕೇಳ್ತಿದ್ದೆ. ಯಾಕಂದರೆ ಅವ್ನು ಯಾವುದೋ ಒಂದು ಸತ್ರು ಅಥವಾ ಶುಭ ಕಾರ್ಯಕ್ಕೆ ಇರ್ಬೋದು ಅಥವಾ ಒಂದು ಪಿಂಚಣಿ ಇರ್ಬೋದು, ಯಾವುದಕ್ಕಾದ್ರೂ ಓಡಾಡ್ತಿರ್ತಾನೆ, ಎಲ್ಲ ನಂಗೆ ಸಹಾಯ ಮಾಡ್ತಾರಪ್ಪ ಅಂತಂದು ಹೇಳಿ ಆ ಒಂದು ಲೆಕ್ಕದಲ್ಲಿ ಗ್ರಾಮ ಮಟ್ಟದಲ್ಲಿ ಇರುತ್ತೆ. ಇದು ಹೆಂಗೆ ವರ್ಕೌಟ್ ಆಗುತ್ತೆ ಸರ್? ಇದು ವಿನಯ್ ಕುಮಾರ್ ಬ್ರ್ಯಾಂಡ್ ಕ್ರಿಯೇಟ್ ಆಗೋಗ್ಬಿಟ್ಟಿದೆ. ನೀವು ಸರ್ವೆ ಮಾಡಿ ಹಳ್ಳಿಗಳಿಗೆ ಹೋಗಿ, ಯೂಶ್ವಲಿ ಸರ್ವೆ ಮಾಡೋರು ಏನು ಮಾಡ್ತಾರೆ, ಸಿಟಿನಲ್ಲಿ ಓಡಾಡ್ತಾರೆ, ಮಾರ್ಕೆಟಲ್ಲಿ ಅಥವಾ ಎಲ್ಲ ಜನಜಂಗುಳಿ ಜಾಸ್ತಿ ಇರ್ತದಲ್ಲ ಅಲ್ಲಿ. ಬಟ್ ನೀವು ಸಿಟಿ ಆಚೆ ಹೋಗಿ ನೀವು ಕೇಳೋದಕ್ಕೆ ಶುರು ಮಾಡಿ, ಅವಾಗ ಗೊತ್ತಾಗ್ತದೆ ಅದು ವಿನಯ್ ಕುಮಾರ್ ಅನ್ನೋದು ಒಂದು ಬ್ರ್ಯಾಂಡ್ ಏನಿದೆಯಲ್ಲ ಅದು ಡೀಪಾಗಿ ಪೆನೆಟ್ರೇಟ್ ಆಗಿದೆ. ಯಾಕೆ ಅಂತಂದರೆ ಲ್ಯಾಕ್ ಆಫ್ ಡೆವಲಪ್ಮೆಂಟ್. ನಾನು ಫೋಕಸ್ ಮಾಡಿದ್ದೆ ಅದು. ನಿಮ್ಮೂರಿಗೆ ಇವ್ರು 30 ವರ್ಷದಿಂದ ಅಧಿಕಾರ ಇದ್ರೂ ಕೂಡ ನಿಮ್ಮೂರಿಗೆ ಯಾಕಿದೆ ಬೇಸಿಕ್ ಒಂದು ಸ್ಕೂಲ್ ಬಂದಿಲ್ಲ, ಹಾಸ್ಪಿಟಲ್ ಬಂದಿಲ್ಲ. ಅವ್ರಿಗೆ ಗೊತ್ತಿತ್ತು ಬಂದಿಲ್ಲ ಅಂತಂದು, ಬಟ್ ಆ ಪ್ರಶ್ನೆ ಕೇಳೋರಿರಲಿಲ್ಲ ಅವ್ರ ಪರವಾಗಿ. ಹಿಂಗೆ ಕೇಳಿ ಅದನ್ನು ನಾನು ನಾಳೆ ತರ್ತೀನಿ ಅನ್ನೋ ಒಂದು ಭರವಸೆ ಕೊಟ್ಟಾಗ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಆ ಜನಗಳು ನನ್ನ ಪರವಾಗಿ ನಿಂತಿದ್ದಾರೆ. ನನಗೇನೋ ಭಾಳ ನಂಬಿಕೆ ಇದೆ. ಇದು 100% ವಿನ್ ಆಗೋ ಎಲೆಕ್ಷನ್ ಇದೆ ಆ್ಯಕ್ಚುಲಿ ನಾನು ಹೇಳ್ತಾ ಇರೋದು. ಓಕೆ ಸರ್, ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಥ್ಯಾಂಕ್ ಯು.